ಲೈಕ್ ಐ ಸೆಡ್ ಇಟ್ಸ್ ಗೇಮ್ ಶೋ ಅಲ್ವಾ. ಸೊ ವಿನಯ್ ಅವರು ವಿನ್ನರು ಡೆಫಿನೆಟು, ಸಂಗೀತ ಅವರು ವಿನ್ನರು, ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ. ಅವರು ಎಲ್ಲರೂ ವಿನ್ನರು. ನಮ್ಮದು ಗೆಲ್ಲೋದು ಇಲ್ಲ ಸೋತದ್ದು ಅದು ಯಾವುದೇ ರೀತಿಯಲ್ಲಿ ನೋಡ್ಬೇಕಂತ ಜನಗಳು ಗೊತ್ತಾಗಿರ್ಬೇಕು, ಮತ್ತು ನಮಗೂ ಗೊತ್ತಾಗಿರ್ಬೇಕು. ನಾವು ಎಲ್ಲರೂ ಗೆದ್ದಿದ್ದೀವಿ, ಬಟ್ ನಮ್ಮ ವೀಕ್ಷಕರವ್ರಿಗೆ ಆ ಪ್ರೀತಿ ನಾವು ಗೆದ್ದಿರೋದು, ಅದರಿಂದ ನಾವು ಎಲ್ಲರೂ ಗೆದ್ದಿದ್ದೀವಿ. ಆ್ಯಂಡ್ ಯಾವ ವರ್ಷ ಯಾವ ಸೀಸನಲ್ಲೂ ಆಗದೇ ಇರೋ ಒಂದು ಹೊರಗಡೆ ಬಂದಮೇಲಿಲ್ಲ ಅಂದರೆ ವಿನ್ ಆದಮೇಲೆ ಬರ್ತಾ ಇರೋ ಮಾತು ಪೈಡ್ ಪ್ರಮೋಷನ್. ಅಂದರೆ ವಿನ್ನರ್ ಆಗೋರ ಮೇಲಾಗಲಿ, ಇಲ್ಲ ರನ್ನಪ್ ಆಗೋರ ಮೇಲಾಗಲಿ, ಇಲ್ಲ ಟಾಪ್ 5 ಇರೋರ ಮೇಲಾಗಲಿ ಅವ್ರು ಪೈಡ್ ಪ್ರಮೋಷನ್ ಮಾಡ್ತಿದ್ದಾರೆ, ಅವರು ಆ ಥರ ಮಾಡ್ತಿದ್ದಾರೆ, ಇದು ತುಂಬ ಅಲಿಗೇಷನ್ಸ್ ಬರ್ತಾಯಿದೆ. ಸೊ ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ? ಇಲ್ಲ, ನನ್ನ ಪ್ರಕಾರ ಏನು ಪೇಡ್ ಪ್ರಮೋಷನ್ಸ್ ಅಂತ ನನಗೇನು ಅನಿಸ್ಲಿಲ್ಲ. ಯಾಕೆಂದರೆ ಲೈಕ್ ನನಗನ್ಸುತ್ತೆ ಎಲ್ಲ ಆರ್ಗ್ಯಾನಿಕ್ಗೆ ಇತ್ತು ಅಂತ. ನನ್ನ ಎಕ್ಸಾಂಪಲ್ ತೊಗೋಬೇಕಿದ್ರೆ ನನಗೆ ಆರ್ಗ್ಯಾನಿಕ್ ಆಗಿ ಸಿಗ್ತಾ ಇದೆ, ಆ್ಯಂಡ್ ಎಲ್ಲರಿಗೂ ಆ ಥರನೂ ಇದೆ ಅಂತ ನನಗೆ ಅನಿಸ್ತಾ ಇದೆ. ಐ ಡೋಂಟ್ ನೋ ದ ರೆಸ್ಟ್ ಆಫ್ ಇಟ್ ಅಷ್ಟೇ. ಓಕೆ, ವರ್ತೂರ್ ಸಂತೋಷ್ ಅವ್ರದ್ದು ಪಾರ್ಟಿ ಇದೆ, ಸೊ ನೀವು ಹೋಗ್ತಾ ಇದ್ದೀರಾ ಹೇಗೆ? ಹೌದು, ಡೆಫಿನೆಟ್ ಅವ್ರು ಕರೆದಿದ್ದಾರೆ. ಸೊ ಹೋಗ್ತಾ ಇದ್ದೀನಿ. ವರ್ತೂರ್ ಅವರು ಯಾವುದೋ ನಾಮಕರಣ ಅದು ಕರೆದಿದ್ದಾರೆ, ಆ್ಯಂಡ್ ಹೋಗ್ಬೇಕಂತ ನನಗೆ ತುಂಬ ಆಸೆ. ಹೋಗ್ತೀನಿ ಅಂತ ಅವ್ರು ಪ್ರಾಮಿಸ್ ಕೊಟ್ಟಿದ್ದೀನಿ, ಹೋಗ್ತೀನಿ. ಆ್ಯಂಡ್ ನಿಮ್ಮ ಫೀಲ್ಡ್ ಅಂದರೆ ಈಗ ರ್ಯಾಪ್ ಸಾಂಗು ಮಾಡೋದು ಬರೆಯೋದು, ಸೊ ಈಗ ಬಿಗ್ ಬಾಸ್ಗೂ ಕಂಟೆಸ್ಟೆಂಟ್ ಆಗಿ ಬಂದೆ ತಕ್ಷಣ ಈಗ ನೋಡಿದ್ರೆ ಗಿಚ್ಚಿಗಿಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಕಾಮಿಡಿಗೂ ಈ ಒಂದು ಶೋ ಇದಕ್ಕೂ ಸಂಬಂಧನೇ ಇಲ್ಲ ರ್ಯಾಪ್ಗೂ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಮುಂದೆ ಅಂತ? ಸಮಥಿಂಗ್ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಾಡೋಣ ಅಂತ ಅನಿಸ್ತು. ಓಕೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಅನ್ಸು ನಾನು ಅಗ್ರೆಸಿವ್ ಆಗಿದ್ದೀನಿ, ತುಂಬ ಎಮೋಷನಲ್ ಆಗಿದ್ದೀನಿ, ಈ ಥರ ಆ ಥರ. ಸೊ ಇವಾಗ ಈ ಗಿಚ್ಚಿಗಿಲಿಯಲ್ಲಿ ನಾನು ಖುಷಿಯಾಗಿರ್ತೀನಿ, ಎಲ್ಲ ಜನಗಳನ್ನ ನಗಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಆ್ಯಂಡ್ ಯಾವ ಥರ ನಡೆಯುತ್ತೆ ಅಂತ ನೋಡೋಣ. ಅಟ್ ದ ಸೇಮ್ ಟೈಮ್ ನಾನು ರ್ಯಾಪು ಮಾಡ್ತಾಯಿದ್ದೀನಿ, ರ್ಯಾಪ್ ಸಾಂಗ್ಸು ಬಿಡ್ತಾ ಇದ್ದೀನಿ. ಜನಗಳಿಗೆ ಉತ್ತರ ಕೊಡಬೇಕು. ನಾನಂತೂ ಸುಮ್ಮನಿರಲ್ಲ. ಅದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ನಂದು. ನಾನು ಆ ಥರ ಇದ್ದೀನಿ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲೂ ತೋರಿಸ್ತೀನಿ, ಅಲ್ಲೂ ತೋರಿಸ್ತಾರೆ, ಬಟ್ ಇಲ್ಲಿ ಇನ್ನೂ ಹ್ಯಾಪಿ ಆಗಿರೋದಂತ ಹ್ಯಾಪಿ ಬಿಗ್ ಬಾಸೇ ಇಲ್ಲಿ ಕಿಚ್ಚಿಗಿಲಿ ಅಂತ ಯಾವಾಗಲೂ ಇರುತ್ತೆ. ಆ್ಯಂಡ್ ನೋಡೋಣ, ರ್ಯಾಪು ಇಲ್ಲೂ ಮಿಕ್ಸ್ ಮಾಡಿಬಿಟ್ಟು ಸಮಥಿಂಗ್ ಡಿಫ್ರೆಂಟಾಗಿ ತೋರಿಸ್ತೀನಿ, ಸಮಥಿಂಗ್ ಸ್ಪೆಷಲ್ಲು ಅಂತ. ಫೈನಲಿ ಈಗ ಪಾಸಿಟಿವ್ ಎಲ್ಲಿ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ, ನೆಗೆಟಿವ್ ಕಡೆ ಪಾಸಿಟಿವ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಫ್ಯಾಕ್ಟ್ ಅಂತ ಅನಿಸುತ್ತೆ. ಸೊ ನಿಮ್ಮನ್ನು ತುಂಬ ಜನ ಇಷ್ಟಪಡೋರು, 99% ಇಷ್ಟಪಡೋರಲ್ಲಿ 1% ಅವರು ಸೊ ಇಷ್ಟಪಡ್ದಿರೋರು ಇರ್ತಾರೆ. ಸೊ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ, ಸೊ ಏನೋ ಕಾಲಿಡ್ತಾ ಇರ್ತಾರೆ. ಈ ಥರ ಅಂದರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡೋರಿಗೆ ಸೊ ನೀವೇನು ಎಲೆಕ್ಷನ್? ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಂತ ನಾನು ಯಾರಿಗೂ ಹೇಳೋಲ್ಲ, ನಾನು ಯಾರೂ ಅಲ್ಲ ಹೇಳೋಕ್ಕೆ. ಬಟ್ ಜನಗಳಿಗೆ ಏನು ಅನಿಸುತ್ತೋ ಅವ್ರು ಹೇಳ್ತಾರೆ, ಅವ್ರ ಒಪಿನಿಯನ್ಸು. ಅವ್ರು ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರೆ ಇಟ್ಸ್ ಅಪ್ ಟು ದೆಮ್. ಆ್ಯಂಡ್ ಪಾಸಿಟಿವ್ ಆಗಿದ್ದರೆ ನಾನು ಖುಷಿಯಾಗಿರ್ತೀನಿ, ನೆಗೆಟಿವ್ ಆಗಿದ್ದರೆ ನಾನು ಕ್ರಿಟಿಸಿಸಮ್ ಥರ ತೊಗೋತೀನಿ. ಬಟ್ ತುಂಬ ನೆಗೆಟಿವ್ ಆಗಿದ್ದರೆ ನಾವು ಎಲ್ಲರೂ ಮನುಷ್ಯರು, ನಮಗೂ ಫೀಲಿಂಗ್ಸ್ ಇರುತ್ತೆ ಆ್ಯಂಡ್ ಹರ್ಟ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅಷ್ಟು ತಲೆಗೆ ತೊಗೊಳಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅವ್ರು ನೆಗೆಟಿವ್ ಆದರೂ ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗಲಿ, ಪಾಸಿಟಿವ್ ಆಗಿ ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಅಂದರೆ ಮೇಡಮ್, ಕೆಲವೊಬ್ರು ನಿಮ್ಮನ್ನ ಇಷ್ಟಪಡದೆ ಅಂದರೆ ಬೇರೆಯವ್ರ ಕಂಟೆಸ್ಟೆಂಟ್ ಇಷ್ಟಪಟ್ಟರೆ ಸೊ ನಿಮ್ಮಲ್ಲಿ ಮೋಸ್ಟ್ಲಿ ಇಷ್ಟಪಡ್ದಿರೋ ಅವ್ರು ಹಾಕೋರು ಬೇರೆ, ಬಟ್ ಬೇಕು ಅಂತಲೇ ಮಾಡೋರು ತುಂಬ ಜನ ಇರ್ತಾರೆ. ಸೊ ಬೇಕು ಅಂತಲೇ ಕಮೆಂಟ್ಸ್ ಮಾಡ್ತಾರೆ, ಸೊ ಬೇಕು ಅಂತಲೇ ಪದೇ ಅದೇ ಥರ ಮಾಡ್ತಾರೆ. ಸೊ ಅವರಿಗೆ ನೀವು ಏನು ಹೇಳಕ್ಕೆ? ಯಾಕೆ ಗುರು, ಏನಕ್ಕೆ ಗುರು, ಏನಕ್ಕೆ ಮಾಡ್ಬೇಕು ಗುರು? ಎಲ್ಲರೂ ಪಾಸಿಟಿವ್ ಆಗಿರೋಣ, ಏನಕ್ಕೆ ಇಷ್ಟೊಂದು ನೆಗೆಟಿವಿಟಿ? ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನೀವು ನಮ್ಮ ಪ್ರೀತಿ ಕೊಡಿ. ಬಟ್ ಅದು ನಾನು ಯಾರೂ ಅಲ್ಲ ಕೇಳೋಕ್ಕೆ. ನಿಮ್ಗೆ ಏನು ಅನಿಸುತ್ತೋ, ನಿಮ್ಮ ಅನಿಸಿಕೆ ಏನಿದೆ ನೀವು ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಪ್ರೀತಿ ಕೊಡ್ತಾನೆ ಇರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಕಾಮೆಂಟ್ಸ್, ನೀವು ನೆಗೆಟಿವ್ ಕಾಮೆಂಟ್ಸ್ ಹಾಕ್ಬೇಕಾ ಹಾಕಿ, ಪಾಸಿಟಿವ್ ಕಾಮೆಂಟ್ಸ್ ಹಾಕ್ಬೇಕಾ, ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚೆನ್ನಾಗಿ ನಗಿಸಿ ನೆಕ್ಸ್ಟ್ ವೀಕ್ ನಾನು ಡೆಫಿನೆಟ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.